ಡೇ ಈಸ್ ಅನ್ ಅಡ್ವೆಂಚರ್, ಬಟ್ ರೈಟ್ ನಾವು ಯು ವಾಚಿಂಗ್ DS ಅಡ್ವೆಂಚರ್ ಅಂತ ಹೇಳ್ತಾ ಈಗ ನಾವು ಹೋಗ್ತಿರೋದು ಈಗ ನಾವು ಹೋಗೋದು ಅಮ್ತಾನೆ ಡ್ಯಾಮಿಗೆ. ಸೊ ಇದು ನಮ್ಮ ಮಾಪ್ಸಗಿಂತ 40 ಕಿಲೋಮೀಟ್ರ್ ಉಂಟು, ಒಂದು ಪಂಜಿಮಿಗಿಂತ ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರ್ ಆಗ್ಬೋದು. ಸೊ ನನ್ನ ರೂಟಿಂದ ಆಲ್ಮೋಸ್ಟ್ ಒಂದು 1 hour 20 minutes ಉಂಟು. ಸೊ ಇನ್ನೂ ಸಹ ನಮಗೆ 18 ನಿಮಿಷ ತೆಗಿತದಂತೆ. ಸೊ ವಿಲೇಜ್ ರೋಡ್ ಬಂದಾಯಿತು. ಸೊ ಆ ಪ್ಲೇಸ್ ರೀಚ್ ಆಗಲಿಕ್ಕೆ ಡೆಸ್ಟಿನೇಷನ್ಗೆ ನಾವು ಕಾಯ್ತಾ ಇದ್ದೇವೆ. ಸೊ ಇದು ಪ್ಲೇಸನ್ನು ನಾವು ಆಲ್ರೆಡಿ ನಾನು 2 ವರ್ಷ ಮುಂಚೆ ನಾನು ನೋಡಿ ಆಗಿದೆ ಈ ಪ್ಲೇಸನ್ನು. 2020 ಲಾಕ್ಡೌನ್ ಬಿಟ್ಟಾದ ಮೇಲೆ ನನ್ನ ಫಸ್ಟ್ ರೈಡ್ ಅಂತಲೇ ಹೇಳ್ಬೋದು. ಆಗ ನೋಡಿದ ಜಾಗ ಇದು ತುಂಬ ಸೂಪರ್ ಆಗಿರೋ ಜಾಗ, ತುಂಬ ಗ್ರೀನರಿ ಇರೋ ಜಾಗ. ಮತ್ತು ಇದು ಆ್ಯಕ್ಚುಲಿ ಇಲ್ಲೊಂದು ಚಿಕ್ಕ ಡ್ಯಾಮ್ ಉಂಟು, ಆ ಚಿಕ್ಕ ಡ್ಯಾಮಲ್ಲಿ ಇರುವ ವ್ಯೂ ಸೂಪರ್ ಉಂಟು. ಸೊ ಅದಕ್ಕೋಸ್ಕರ ನಾವು ಹೋಗ್ತಿದ್ದಾನೆ. ಸೊ ಇದನ್ನು ಯಾರು ಸಹ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಸೊ ಇದು ಹಿಡನ್ ಎಕ್ಸ್ಪ್ಲೋರಿಂಗ್ ಅಂತ ಹೇಳ್ಬೋದು. ಸೊ ಇದು ಖಾಲಿ ಒಂದು ಫ್ಯೂ ಲೋಕಲ್ಸ್ ಪೀಪಲ್ಸ್ ಅವರಿಗೆ ಗೊತ್ತಿರೋದು. ಹಾಗೆ ನನಗೆ ಸಹ ಅಂದರೆ ಯಾರೋ ಒಂದು ರೀಲ್ಸ್ ಮಾಡಿದಾಗ ನಾನು ನೋಡಿದ್ದು ಜಾಗ ಇದು. ಸೊ ರೀಲ್ಸ್ ಮಾಡಿ ನಾನು ಎಕ್ಸ್ಪ್ಲೋರ್ ಮಾಡಿದ್ದು. ಸೊ 2020 ನಾನು ಈ ಪ್ಲೇಸನ್ನು ನೋಡಿ ಆಗಿದೆ. ಸೊ ರಿಟರ್ನ್ ಆಗಿ ಆಗ ಟೈಮಲ್ಲಿ ಏನು ಫೋಟೋಸ್ ತೆಗ್ದದ್ದು, ಈಗ ನಾನು ಫುಲ್ಲಿ ಲಾಗ್ ಮಾಡಿ ಆ ಪ್ಲೇಸನ್ನು ವಿಸಿಟ್ ಮಾಡುವ ಅಂತ ಹೋಗ್ತಾ ಇದ್ದಾನೆ. ಸೊ ಬ್ಯಾಂಗ್ಳೂರ್ ಡೇಸ್ ನೆಕ್ಸ್ಟ್ ಮಂತ್ ನನ್ನ ಪ್ಲ್ಯಾನ್ ಇದೆ. ಸೆಪ್ಟೆಂಬರ್ 16 ನಾನು ಪ್ಲ್ಯಾನ್ ಮಾಡಿದ್ದಾನೆ. ಸೊ 3 ದಿವಸ ನಾನು ಬ್ಯಾಂಗ್ಳೂರನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಾನೆ. ಹಾಗೆ ನನಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ ಅಲ್ಲಿ. ಸೊ ಅದನ್ನು ಸಹ ಮಾಡಲಿಕ್ಕುಂಟು. ಸೊ ಅದಾದ ಮೇಲೆ ಅಲ್ಲಿಂದ ಮ್ಯಾಂಗ್ಳೂರಿಗೆ ಹೋಗ್ತಿದ್ದಾನೆ. ಹಾಗೆ ಹಾಸನ ಸಕಲೇಶ್ಪುರ ಹಾಗೆ ಹೋಗ್ತಿದ್ದಾನೆ. ಅದಾದಮೇಲೆ 1-2 ದಿನ ಮ್ಯಾಂಗ್ಳೂರಲ್ಲಿ ಇದ್ದು ಮತ್ತೆ ಇನ್ನೊಂದೊಂದು ಪ್ಲೇಸ್ ನಾನು ರೀಚ್ ಆಗ್ತಿದ್ದಾನೆ, ಮಿಡ್ಜನ್ ಫೋರ್ಟ್ ಅಂತ. ಅದು ನಮ್ಮ ಕುಮಟದ ಹತ್ತಿರ ಬರೋದು. ಸೊ ಅಲ್ಲಿಂದ ಗೋವಾ ರೀಚ್ ಆಗ್ತಾನೆ. ಸೊ ನಾನೀಗ ಇರುವ ಜಾಗ ಅಮ್ತಾನೆ ಡ್ಯಾಮ್. ಸೊ ಅಮ್ತಾನೆ ಡ್ಯಾಮಿದ ಹತ್ತಿರನೇ ಇದ್ದೇನೆ ನಾನು. ಸೊ ನಾನೀಗ ಅಲ್ಲಿಗೆ ನಡೆದುಕೊಂಡು ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಗಾಡಿ ಅಲ್ಲುಂಟು, ನಾನು ಮಾತ್ರ ನಡೆದುಕೊಂಡು ಬರ್ತಾ ಇದ್ದೇನೆ. ಸೊ ನನ್ನ ಜೊತೆ ಇಲ್ಲಿ ರಕ್ಷಿತ್ ನನ್ನ ಜೊತೆ ಇದ್ದಾನೆ. ಸೊ ಇಲ್ಲಿ ಕಾರ್ ಸಹ ಬರ್ಬೋದು. ಈಗ ಮುಂಚೆ ಬೈಕ್ ಬರ್ತಿತ್ತು ಖಾಲಿ, ಈಗ ಕಾರ್ ಸಹ ಬರ್ತಾ ಉಂಟು. ಸೊ ಈಗ ನಾನೀಗ ತೋರಿಸೋದು ಅಮ್ತಾನೆ ಡ್ಯಾಮ್. ಸೊ ಹೇಗೆ ಉಂಟಂತ ಡ್ಯಾಮ್ ಅಂದರೆ ಅದು ಹೇಗೆ ವ್ಯೂ ಉಂಟಂತ ನಾನು ತೋರಿಸ್ತಾನೆ. ಡ್ಯಾಮಿದ ನೀರು ಉಂಟಲ್ಲ, ಈಗ ನಾನು ತೋರಿಸ್ತಾನೆ ಎಲ್ಲಿಗೆ ಹೋಗ್ತದೆ ಈ ಡ್ಯಾಮಿದ ನೀರು ಅಂತ. ಅದಕ್ಕೆ ಈ ಡ್ಯಾಮ್ ನೀವು ನೋಡ್ತಾ ಇರ್ಬೋದು, ಈ ಡ್ಯಾಮ್ದು ನೀರು ಇಲ್ಲಿಂದ ಅಂಡರ್ ಟನಲ್ ಆಗಿ ಒಂದು ಸ್ವಲ್ಪ ಇದುಂಟು, ಗುಂಡಿ ಉಂಟು. ಇದು ಆ್ಯಕ್ಚುಲಿ ಇದರಿಂದ ನೀರಿಂದ ಹೋಗಿ ಈ ಜಾಗದಿಂದ ಆ ಪ್ಲೇಸ್, ಸೊ ಆ ಪ್ಲೇಸಿಗೆ ಹೋಗಿ ಅದು ರೀಚ್ ಆಗ್ತದೆ. ಸೊ ಇಲ್ಲಿಂದ ನೀರು ಹೊರಗೆ ಬರೋದು. ಸೊ ಅಲ್ಲಿಂದ ಸೀದಾ ಡೈರೆಕ್ಟ್ ಆಗಿ ಇದೆಲ್ಲ ಹೋಗ್ತದೆ. ಇದೇ ಒಂದು ಪ್ಲೇಸು. ಸೊ ಅಲ್ಲಿಂದನೇ ಅಲ್ಲಿಂದ ನೀರು ಬರೋದೆಲ್ಲ ಇಲ್ಲಿಗೆಯಿಂದ ಬರ್ತಾ ಉಂಟು, ಕಾಣ್ತಾ ಇರ್ಬೋದು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತದೆ ಅದು ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿಂದ ಹೋಗಿ ನೀರಿಗೆ ಹೋಗ್ತದೆ.
ಬರ್ತೀಯಾ? ಹ್ಞೂ. ಇಲ್ಲೆಲ್ಲ ತುಂಬ ನಾಯಿಗಳು ಜಾಸ್ತಿ ಈ ಜಾಗದಲ್ಲಿ. ಸೊ ನಿಮಗೆ ಕಾಣ್ತಾ ಇರ್ಬೋದು. ಟಾಟಾ 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 ಟಾಟಾ.